ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿ ವ್ಯಾಪ್ತಿಗೆ ಬರುವ ಸಿಕೆಪುರ ಗ್ರಾಮದಲ್ಲಿ ದಿನಾಂಕ 24/3/2026ರಂದು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ರವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆಯು ಸಾರ್ವಜನಿಕರ ಅಹವಾಲುಗಳನ್ನು ಸಲ್ಲಿಸಲು ಯಶಸ್ವಿಯಾಯಿತು. ಜನ ತಮ್ಮ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾಧಿಕಾರಿಗಳ ಮುಂದೆ ಸಾರ್ವಜನಿಕರು ಅವರವರ ಸಮಸ್ಯೆಗಳನ್ನು ಬಹಿರಂಗಪಡಿಸಿದರು. ವರದಿ ರಾಮಪ್ಪ ಸಿಕೆಪುರ, ಕಲ್ಪತರು ನ್ಯೂಸ್, ಪಾವಗಡ. ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಇದು 9ನೇ ತಾಲೂಕಲ್ಲಿ ನಾವು ಜನಸಂಪರ್ಕ ಸಭೆ ಮಾಡ್ತಾ ಕೆಲವು ತಾಲೂಕಲ್ಲಿ PHC ಲೆವೆಲಲ್ಲಿ ಕೂಡ ನಾವು ಇಲ್ಲಿ ಜನಸಂಪರ್ಕ ಸಭೆ ಮಾಡಿದ್ದೀವಿ. ಇದರದ್ದು ಉದ್ದೇಶ ಏನಂತ ಹೇಳಿದರೆ, ಜನರಿಗೆ ಏನೇನು ಯೋಜನೆಗಳು ಇದೆ ಅದು ಸರಿಯಾಗಿ ತಲುಪ್ತಾ ಇದೆ, ಮತ್ತು ನಮ್ಮ ಆಫೀಸರ್ಸು ಫೀಲ್ಡ್ ಲೆವೆಲಲ್ಲಿ ಹೇಗೆ ಕೆಲಸ ಆಗ್ತಾ ಇದೆ ಅಂತ ನಮಗೆ ಕೂಡ ಒಂಚೂರು ಮಾಹಿತಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇವತ್ತು ಸಿಕೆಪುರದಲ್ಲಿ ಸುಮಾರು 80 ಅರ್ಜಿಗಳು ಬಂದಿದ್ದಾವೆ. ಅದರಲ್ಲಿ ಸುಮಾರು ಒಂದು 10% ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳು ಇದೆ ಮತ್ತು ಕೆಲವುದು RDPR ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಾಗೂ ಸುಮಾರು ಅರ್ಜಿಗಳು ಬಂದಿದ್ದಾವೆ. ಮುಖ್ಯವಾಗಿ ಆಶ್ರಯಕ್ಕೆ ನಮಗೆ ಸೈಟ್ಸ್ ಕೊಡಬೇಕು, ಮತ್ತು ಮನೆಗಳು ಮಂಜೂರು ಮಾಡಿದ್ದೀವಿ, ಸ್ವಚ್ಛತೆ ಆಗಬೇಕು, ಮತ್ತು ವಾಟರ್ಮೆನ್ ಸರಿಯಾಗಿ ಮಾಡ್ತಾ ಇಲ್ಲ ಕೆಲಸ, ಈ ಥರ ನಮಗೆ ವಿಚಾರಗಳು RDPR ಸಂಬಂಧಪಟ್ಟಾಗೆ ಬರೋದು. ಮತ್ತು ಕಂದಾಯ ಇಲಾಖೆ ಸಂಬಂಧಪಟ್ಟಾಗೆ ದಾರಿದು ಸಮಸ್ಯೆಗಳು, ಸುಮಾರು ವರ್ಷದಿಂದ ದಾರಿ ಇಶ್ಯೂಸ್ ಏನಿಲ್ಲ ಮತ್ತು ಕಂದಾಯ ಗ್ರಾಮ ಯೋಚನೆ ಮಾಡೋದು ಮನವಿ, ಈ ಥರ ಮತ್ತು ಫಾರ್ಮ್ 27 ಇದ್ರ ಬಗ್ಗೆ ಕೂಡ ಕೆಲವು ಅರ್ಜಿಗಳು ಬಂದಿದ್ದಾವೆ. ಬಟ್ ಇಲ್ಲಿ ನಮಗೆ ನಾನು ಮುಖ್ಯವಾಗಿ ಗಮನ ಹರಿಸಿರೋದು ಅಂತ ಹೇಳಿದರೆ, ಪಿಂಚಣಿ ಸಂಬಂಧಪಟ್ಟಾಗೆ ಸುಮಾರು ಜನರಿಗೆ ಅದು OAP ಪೆನ್ಷನ್ಸು, SSY ಪೆನ್ಷನ್ಸು ಮತ್ತು ಅಂಗವಿಕಲರು ಪೆನ್ಷನ್ಸ್ ಬರ್ತಾ ಇಲ್ಲ ಅನ್ನೋದು. ಸೊ ಹಾಗಾಗಿ ಇಲ್ಲಿರುವ RI ಮತ್ತು DAO DTಗಳಿಗೆ AC ಮುಖಾಂತರ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಪಿಂಚಣಿ ಇದು ಸರಿಯಾಗಿ ಆಗಬೇಕು ಅಂತ ನಾವು ಹೇಳಿದ್ದೀವಿ. ಇವತ್ತು ನಾವು ಏನು ಜನಸಂಪರ್ಕ ಸಭೆ ಮಾಡಿದ್ದೀವಿ, ವಿಶೇಷವಾಗಿ ಆಧಾರ್ ಅದಾಲತ್ ಅಂತ ಕೆಲವೊಬ್ಬರಿಗೆ ಆಧಾರ್ ಇಶ್ಯೂಸ್ ಇದ್ದರೆ ಅದನ್ನು ಒಂದು ಮೆಷಿನ್ ಮತ್ತು ಮೆನ್ ಬಂದಿದ್ದಾರೆ, ಅದು ಮಾಡ್ತೀವಿ. ಮತ್ತು ಆಹಾರ ಅದಾಲತ್ ಅಂತ ನಮ್ಮ JD ಫುಡ್ ಅವರು ಬಂದಿದ್ದಾರೆ. ಕೆಲವರಿಗೆ ಏನಾಗುತ್ತೆ, ರೇಷನ್ ಕಾರ್ಡಲ್ಲಿ ಸಮಸ್ಯೆ ಇರೋದ್ರಿಂದ 3 ತಿಂಗಳಿಂದ ನಮಗೆ ಅಕ್ಕಿ ಬರ್ತಾ ಇದೆ ಅಂತ ಸುಮಾರು ಜನ, ಅದು ಕೂಡ ನಾವು ಸರಿಪಡಿಸಿದ್ದೀವಿ. ಅದೇ ರೀತಿಯಲ್ಲಿ ಪಿಂಚಣಿ ಅದಾಲತ್ತು ಮತ್ತು ಪೌತಿ ಖಾತೆ ಮಾಡಬೇಕು ಅಂತ ಈ 4 ವಿಚಾರ ಬಗ್ಗೆ ಕೂಡ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ವಿ. ಸೊ ಒಟ್ಟಾರೆಯಾಗಿ ಇವತ್ತು ನಾವು ಮಾಡಿರೋದ್ರಲ್ಲಿ ನಮಗೆ ಕಂಡು ಬಂದಿರೋದು ಸ್ವಲ್ಪ ಪಂಚಾಯತ್ಗಳಲ್ಲಿ ಸಮಸ್ಯೆ ಇರೋದು ಮತ್ತು ಪಿಂಚಣಿದು ಇಶ್ಯೂಸ್ ಇದೆ. ಸೊ ಅದನ್ನು ನಾವು ಡೋರ್ ಟು ಡೋರ್ ಸರ್ವೆ ಮಾಡಿಸಿ ಎಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಇಮಿಡಿಯೇಟಾಗಿ ಸಾಲ್ವ್ ಮಾಡಲಿಕ್ಕೆ ನಾವು ಸೂಚನೆ ಕೊಡ್ತೀವಿ. ಏಪ್ರಿಲ್ 4ನೇ ತಾರೀಕು ನಮ್ಮ ಜಿಲ್ಲಾ ಮಟ್ಟದ ಒಂದು ಜನಸಂಪರ್ಕ ಸಭೆಯನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ತುಮಕೂರಲ್ಲಿ ಆಗುತ್ತದೆ. ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈಗಾಗಲೇ 9 ತಾಲೂಕಲ್ಲಿ ಏನೇನು ಅರ್ಜಿಗಳು ಬಂದಿದ್ದಾವೆ ಅದರಲ್ಲಿ ಯಾವ್ಯಾವುದಕ್ಕೆಲ್ಲ ಸೊಲ್ಯೂಷನ್ಸ್, ಒಂದು ಲಾಜಿಕಲ್ ಸೊಲ್ಯೂಷನ್ಸ್ ಕಂಡುಹಿಡಿಬೋದು, ಅದನ್ನು ಮಾಡಿಕೊಂಡು ಬರಲಿಕ್ಕೆ ಈಗಾಗಲೇ ತಹಸೀಲ್ದಾರ್ಗಳಿಗೆ ನಾವು ಮೀಟಿಂಗ್ ತಗೊಂಡು ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀವಿ. ಇದರದ್ದು ಉದ್ದೇಶ ನಾವು ಬರೀ ಹೋಗಿ ಜನಸಂಪರ್ಕ ಸಭೆ ಮಾಡೋದು ಮಾತ್ರ ಅಲ್ಲ, ಈ ಒಂದು ಜನಸಂಪರ್ಕ ಸಭೆ ಇರ್ಬೋದು, ಹಿಂದೆ ಮಾಡಿರೋ ಜನಸಂಪರ್ಕ ಸಭೆಗಳು ಇರ್ಬೋದು, ಅದರಲ್ಲಿ ಏನೇನು ಸೊಲ್ಯೂಷನ್ಸ್ ಕಂಡುಹಿಡಿಬೋದು ಅದನ್ನು ಮಾಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ವಿ. ಕನಿಷ್ಠ ಒಂದು 30 ಅರ್ಜಿಗಳಾದರೂ ಸಾಲ್ವೇಷನ್ಗೆ ಬರಬೇಕು ಅಂತ ಕೂಡ ನಾವು ಇವತ್ತು ಬೆಳಗ್ಗೆ ಕೂಡ ನಾವು ರಿವ್ಯೂ ಮೀಟಿಂಗಲ್ಲಿ ಹೇಳಿದ್ವಿ. ಸೊ ಏಪ್ರಿಲ್ 4 ಒಟ್ಟಾರೆಯಾಗಿ ಎಲ್ಲ ತಾಲೂಕುಗಳ ತಹಸೀಲ್ದಾರ್ಸು ಮತ್ತು EOಸ್ಗೆ ಈ ಒಂದು ಟಾಸ್ಕನ್ನು ನಾವು ಕೊಟ್ಟಿದ್ದೀವಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೇಟಿಹಳ್ಳಿ ಹನುಮಂತರಾಯಪ್ಪ ಅಂತ, ಕೇಟಿಹಳ್ಳಿ ಸರ್ವೆ ನಂಬರ್ 34/1ರಲ್ಲಿ ಸರ್ಕಾರಿ ಬಾ ಖರಾಬಿದೆ. ಅದರಲ್ಲಿ ಸರ್ಕಾರಿ ಕಟ್ಟೆನ ಬೇರೆಯವರ ಪಕ್ಕದವ್ರು ಒತ್ತುವರಿ ಮಾಡ್ಕೊಂಡು, ಯಾರು ವಸೂರಪ್ಪ ಅನ್ನೋರು, ಹನುಮಂತಪ್ಪ ಅನ್ನೋರು ಒತ್ತುವರಿ ಮಾಡ್ಕೊಂಡು ಮರ ಹೊಡ್ಕೊಳ್ತಾ ಇದೆ. ಅವ್ರಿಗೆ ಯಾವುದೇ ಕಾನೂನು ಇಲ್ಲ. ಆದರೂ ಕೂಡ ಈ ಸರ್ವೇರ್ಗೆ ಅರ್ಜಿ ಕೊಟ್ಟರೆ ಇಲ್ಲೇವರೆಗೂ ಏನೂ ಮಾಡಿಲ್ಲ. ಅದರಿಂದ ನೀವು ಮಾಧ್ಯಮದವರಾದ್ರೂ ಅದ್ರ ಬಗ್ಗೆ ಸ್ವಲ್ಪ
ಕ್ರಮ ತಗೊಳ್ಳಕ್ಕೆ ಮಾಡಿ ನ್ಯಾಯ ಒದಗಿಸ್ಕೊಡಿ. ನಿಮ್ಮ ಹೆಸರೇನು? ಹನುಮಂತರಾಯಪ್ಪ. ಈಗ ಜಿಲ್ಲಾಧಿಕಾರಿಗೆ ಕೊಟ್ಟರೆ ಅರ್ಜಿ ಏನು ಹೇಳಿದ್ರು? ಅದಕ್ಕಾಗಿನೇ ಕೊಟ್ಟಿದ್ದೀನಿ, ಅವ್ರಿಗೇನೋ ನೋಟಿಸ್ ಕೊಡ್ರಿ ಅಂತ ಹೇಳಿದ್ದಾರೆ. ಅದೇನೋ ನೋಡಿ ಮಾರ್ಕ್ ಮಾಡ್ರಿ ಅಂತ ಹೇಳಿದ್ದಾರೆ. ಯಾರು ಸರ್ವೇರ್ ಸರಿಯಾಗಿ ಮಾಡ್ತೀರಂತ ನೀವು ಆರೋಪ? ಹೌದೌದು, ಸರ್ವೇರು ಮಾಡ್ತಾ ಇಲ್ಲ, ಅದೇನು ಮಾಡ್ತಾ ಇಲ್ಲ ಸರ್. ಏನೂ ಇಲ್ಲ. 14ರ ಇಸ್ವಿ ಕೊಟ್ಟಿದ್ದೀನಿ, ಅದನ್ನ ಅಯ್ಯಪ್ಪ ಅಳತೆ ಮಾಡ್ಕೊಂಡು ಹೋಗಿ ವರದಿ ಒತ್ತುವರಿ ಐತೆ ಇಲ್ಲ ಬಡ್ಕೊಳ್ತಾರೆ ಇಲ್ಲ ಅಂತ 26ನೇ ಸರ್ವೆ ನಂಬರ್ ಇಸ್ವಿ ಇಲ್ಲೇವರೆಗೂ ಏನು ಮಾಡ್ತಾರೆ? ಎಷ್ಟು ವರ್ಷ ಅವರು ಆಕ್ರಮಿಸಿಕೊಂಡಿದ್ದಾರೆ? ಸುಮಾರು ಆಗಲೇ ಒಂದು ಇದು ಅರ್ಜಿ ಕೊಟ್ಟಾಗ್ಲಿಕ್ಕಿಲ್ಗೂ ಮಾಡ್ತಾ ಇದ್ದಾರೆ. ಎಷ್ಟು 12-13 ವರ್ಷ. ಎಷ್ಟು ಮೌಲ್ಯ ಬಾಳ್ಬಹುದು ಅದು? 1 ಲಕ್ಷ ರೂಪಾಯಿ ಮೇಲೆ ಹೋಗ್ತವೆ. ಹುಣಸೆ ಮರ. ಹುಣಸೆ ಮರ